ಜಗತ್ತಿನಾದ್ಯಂತ ಕಾಡುತ್ತಿರುವ ಬಹಳ ದೊಡ್ಡ ಆರೋಗ್ಯದ ಸಮಸ್ಯೆ ಅಂದರೆ ಅದು ಕ್ಯಾನ್ಸರ್. ಪುರಾಣಗಳಲ್ಲೂ ಕ್ಯಾನ್ಸರ್ ಬಗ್ಗೆ ಏಡಿ ಗ್ರಂಥಿ ಅಂತ ಅಂತಾರೆ. ಮಮ್ಮಿಗಳಲ್ಲಿ ಕ್ಯಾನ್ಸರ್ ಗೆಡ್ಡೆಗಳ ಇದ್ದಿದ್ದಂತಹ ಕುರುಹುಗಳಿದೆ. ಇದೊಂದು ಗ್ರೀಕ್ ಪದ ಅಂತ ಹೇಳ್ಬೋದು. ಕ್ಯಾನ್ಸರ್ ಅಂದರೆ ಕ್ಯಾಂಕ್ರಮ್ ಅನ್ನುವ ಒಂದು ಪದದಿಂದ ಬಂದಿರೋದು. ಕ್ಯಾಂಕ್ರಮ್ ಅಂದರೆ ಏಡಿ ಅಂತ ಅರ್ಥ. ನಾವು ಕ್ರ್ಯಾಬ್ ಅಂತ ಏನಂತೀವಿ. ಜನಸಾಮಾನ್ಯರ ಭಾಷೆಯಲ್ಲಿ ನಮ್ಮ ದೇಹದಲ್ಲಿರುವ ಜೀವಕೋಶಗಳು ಹುಚ್ಚು ಹಿಡಿದಂತೆ ವರ್ತಿಸುವುದನ್ನು ನಾವು ಕ್ಯಾನ್ಸರ್ ಅನ್ಬೋದು. ತಮಗೆಲ್ಲ ಗೊತ್ತಿದೆ, ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ದೇಹದಲ್ಲಿ ಸುಮಾರು 3,000 ರಾಸಾಯನಿಕ ಕ್ರಿಯೆಗಳು ಅಟ್ ಎ ಟೈಮ್ ನಡೀತಾನೆ ಇರುತ್ತೆ. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಜೀನ್ಸ್ಗಳಲ್ಲಿ ಉಂಟಾಗುವ ರೂಪಾಂತರದಿಂದ ಬರುವ ಕಾಯಿಲೆಗಳೇ ಈ ಆನುವಂಶೀಯ ಕಾಯಿಲೆಗಳು. ಜೀವಿಗಳಲ್ಲಿರುವ ಆನುವಂಶೀಯ ವಸ್ತುವಿನಲ್ಲಿ ಉಂಟಾಗುವ ಮ್ಯೂಟೇಷನ್ ಅಥವಾ ರೂಪಾಂತರದಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತ ವಿಜ್ಞಾನಿಗಳಿಗೆ ಗೊತ್ತಾಯಿತು. ಆದರೆ ಪ್ರಾಣಿಗಳಿಗೂ ಬರುತ್ತೆ, ಹಸುಗಳಿಗೆ ಬರುತ್ತೆ, ನಾಯಿಗಳಿಗೆ ಬರುತ್ತೆ, ಕೋಳಿಗಳಿಗೂ ಬರುತ್ತೆ. ಅಂದರೆ ಪಕ್ಷಿ ಪ್ರಾಣಿ ಎಲ್ಲ ಜೀವಿಗಳಿಗೂ ಬರುವಂತಹ ಒಂದು ಕಾಯಿಲೆ ಇದು ಅಂತ ವಿಜ್ಞಾನಿಗಳು ಕಂಡಿಡಿದ್ರು. ಇಲ್ಲಿ ಬಹಳ ಮುಖ್ಯವಾಗಿ DNA ಮತ್ತು RNAಯಲ್ಲಿ ಉಂಟಾಗುವ ಒಂದು ರೂಪಾಂತರದಿಂದಾಗಿ ಕ್ಯಾನ್ಸರ್ ಕಾಯಿಲೆ ಬರುವುದು ಅನ್ನೋದು ನಂತರ ತಿಳಿದು ಬಂತು. ಹಾಗಾದರೆ ದೇಹದಲ್ಲಿ ಕಾಣಿಸ್ಕೊಳ್ಳುವ ಎಲ್ಲ ಗೆಡ್ಡೆಗಳು ಕ್ಯಾನ್ಸರಾ ಅಂತ ನೋಡೋದಾದರೆ ಖಂಡಿತ ಇಲ್ಲ. ಟ್ಯೂಮರ್ ಇರುತ್ತೆ, ಆದರೆ ಅದು ಕ್ಯಾನ್ಸರ್ ಗೆಡ್ಡೆ ಅಂತೂ ಖಂಡಿತ ಅಲ್ಲ. ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಜಗತ್ತಿನಾದ್ಯಂತ ಕಾಡುತ್ತಿರುವ ಬಹಳ ದೊಡ್ಡ ಆರೋಗ್ಯದ ಸಮಸ್ಯೆ ಅಂದರೆ ಅದು ಕ್ಯಾನ್ಸರ್. ಅಮೆರಿಕದಂಥ ದೇಶದಲ್ಲಿ 5 ಜನರಲ್ಲಿ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಐಡೆಂಟಿಫೈ ಆಗ್ತಾ ಇದೆ. ಹಾಗೆ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲೂ ಸಹ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಏನಂತೀವಿ, ಅದು ಮಹಿಳೆಯರಲ್ಲಿ ಹೆಚ್ಚಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕ್ಯಾನ್ಸರ್ ಅನ್ನೋದು ಜಗತ್ತಿನಾದ್ಯಂತ, ಗ್ಲೋಬಲಿ ಅಂತ ನಾವೇನು ಹೇಳ್ತೀವಿ, ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶದಲ್ಲೂ ಇದೊಂದು ಬಹಳ ದೊಡ್ಡ ಸಮಸ್ಯೆ ಅಂತ ಇದ್ದೀವಿ. ಇದು ಒಂದು ಬಹುವಿಧದ ಅಸ್ವಸ್ಥತೆ. ಅಂದರೆ ಇಲ್ಲಿ ನಾವು ಸೇವಿಸುವ ಆಹಾರ, ನಮ್ಮ ಪರಿಸರ, ನಮ್ಮ ಜೀವನ ಶೈಲಿಯ ಜೊತೆಗೆ ನಮ್ಮ ಜೀನೋಮ್ ಇವೆರಡೂ ಸೇರಿದಾಗ ನಮ್ಮ ಜೀನೋಮ್ನಲ್ಲಿ ಉಂಟಾಗುವ ಬದಲಾವಣೆಯಿಂದ ಕಂಡುಬರುವಂತಹ ಕಾಯಿಲೆ ಈ ಕ್ಯಾನ್ಸರ್. ಹಾಗಾಗಿ ಇದನ್ನು ನಾವು ಬಹುವಿಧದ ಅಸ್ವಸ್ಥತೆ ಅಂತೀವಿ. ಬಹುವಿಧದ ಅಸ್ವಸ್ಥತೆ ಅಂದರೆ ಇದಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ. ಮೊದಲನೇದಾಗಿ ಕ್ಯಾನ್ಸರ್ ಎನ್ನುವ ಪದ ಇದು ಇವಾಗ ನಾವು ಕೇಳ್ತಾ ಇದ್ದೀವಿ ಅಂತ ನಾವು ಅಂದ್ಕೊಂಡ್ರೆ ತಪ್ಪು. ಖಂಡಿತ ಇದೊಂದು ಬಹಳ ಹಳೆಯ ಪದ ಅಂತಲೇ ಹೇಳ್ಬೋದು. ಪುರಾಣಗಳಲ್ಲೂ ಕ್ಯಾನ್ಸರ್ ಬಗ್ಗೆ ಏಡಿ ಗ್ರಂಥಿ ಅಂತ ಅಂತಾರೆ. ಇದರ ಉಲ್ಲೇಖ ಇದೆ. ಬಹಳ ಒಂದು ಪುರಾತನವಾದ ನಾಗರಿಕತೆ ಅಂತ ನಾವು ಯಾವ್ದು ಹೇಳ್ತೀವಿ, ಈಜಿಪ್ಟ್ ನಾಗರಿಕತೆಯಲ್ಲಿ ಮಮ್ಮಿಗಳ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇತ್ತೀಚಿನ ದಿನದಲ್ಲಿ ಈ ಮಮ್ಮಿಗಳ ಉತ್ಪಾದನಾ ಒಂದು ಕ್ರಿಯೆ ಮಾಡಿದಾಗ ಅದರಲ್ಲಿ ದೊರಕಿರುವ ಮಮ್ಮಿಗಳಲ್ಲಿ ಕ್ಯಾನ್ಸರ್ ಗೆಡ್ಡೆಗಳ ಇದ್ದಿದ್ದಂತಹ ಕುರುಹುಗಳಿದೆ. ಅದರ ಜೊತೆ ಅವರ ಪುರಾತನ ಬರವಣಿಗೆಯಾದ ಪ್ಯಾಪರಿಸ್ ಅಂತ, ಅದು ಪುರಾತನ ನಾಗರಿಕತೆಯ ಕುರಿತಾದ ಒಂದು ಬರವಣಿಗೆ. ಇದರಲ್ಲಿ ಕ್ಯಾನ್ಸರ್ ಗೆಡ್ಡೆಯ ಬಗ್ಗೆ ಉಲ್ಲೇಖ ಇದೆ. ಹಾಗಾಗಿ ಗ್ರೀಕ್ ನಾಗರಿಕತೆ ಆಗಿರ್ಬೋದು, ರೋಮನ್ ಆಗ್ಬೋದು, ಈಜಿಪ್ಷಿಯನ್ ಬಹಳ ಪುರಾತನ ನಾಗರಿಕತೆ ಅಂತಂತೀವಿ. ಅದರ ಜೊತೆ ನಮ್ಮ ಪುರಾಣಗಳಲ್ಲೂ ಸಹ ಈ ಕ್ಯಾನ್ಸರ್ ಬಗ್ಗೆ ಎಲ್ಲೋ ಒಂದು ಕಡೆ ಉಲ್ಲೇಖ ಇದೆ. ಏಡಿ ಗ್ರಂಥಿ ಅಂತ ಅದನ್ನು ಕರೀತಾರೆ. ಗೆಡ್ಡೆಗಳು, ದೇಹದಲ್ಲಿ ಗೆಡ್ಡೆಗಳಾಗ್ತಾ ಇತ್ತು, ನಂತರ ಅವರು ಮರಣವನ್ನು ಅಪ್ತಾ ಇದ್ರು ಅಂತಲೂ ಸಹ ಹೇಳ್ತಾರೆ. ಹಾಗಾದರೆ ಕ್ಯಾನ್ಸರ್ ಎನ್ನುವ ಒಂದು ಪದ ಎಲ್ಲಿಂದ ಬಂದಿದೆ ಅಂತ ನಾವು ನೋಡೋದಾದರೆ ಇದೊಂದು ಗ್ರೀಕ್ ಪದ ಅಂತ ಹೇಳ್ಬೋದು. ಕ್ಯಾನ್ಸರ್ ಅಂದರೆ ಕ್ಯಾಂಕ್ರಮ್ ಅನ್ನುವ ಒಂದು ಪದದಿಂದ ಬಂದಿರೋದು. ಕ್ಯಾಂಕ್ರಮ್ ಅಂದರೆ ಏಡಿ ಅಂತ ಅರ್ಥ. ನಾವು ಕ್ರ್ಯಾಬ್ ಅಂತ ಏನಂತೀವಿ, ಅದು ಏಡಿ ಅಂತ ಗ್ರೀಕ್ ಭಾಷೆಯಲ್ಲಿ. ಅಂದರೆ ಈ ಒಂದು ಕಾಯಿಲೆಯನ್ನು ಅವರು ಏಡಿಗೆ ಹೋಲಿಸಿದ್ದಾರೆ. ಕಾರಣ, ಈ ಏಡಿ ಯಾವ ಥರ ಅಂದರೆ ಚಲನೆ ನಿಧಾನ ಆದ್ರೂ ಒಂದು ಸಲ ಅದರ ಹಿಡಿತಕ್ಕೆ ಸಿಕ್ಕಿದರೆ ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಈ ಕಾಯಿಲೆ ಬರೋದೇ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕಾಯಿಲೆ ಗುರುತಿಸುವ ಹಂತದಲ್ಲೇ ಕಾಯಿಲೆ ಕೊನೆಯ ಹಂತಕ್ಕೆ ಹೋಗಿದೆ ಅಂತ ವೈದ್ಯರು ಹೇಳ್ತಾರೆ. ಹಾಗಾಗಿ ಬಹಳಷ್ಟು ಜನ ಇದರ ಬಗ್ಗೆ ಅರಿವಿಲ್ಲದವರು ಈ ಕಾಯಿಲೆಗೆ ತುತ್ತಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಏಡಿಗೆ ಏನು ಹೋಲಿಸಿರೋದು ಅಂದರೆ ನಿಧಾನಗತಿಯಲ್ಲಿ ಬರುತ್ತೆ, ಬಿಗಿತ ಜಾಸ್ತಿ, ಒಂದು ಸಲ ಹಿಡಿದುಕೊಂಡ್ರೆ ಬಿಡೋದಿಲ್ಲ ಅನ್ನುವ ಕಾರಣಕ್ಕೆ ಕ್ಯಾಂಕ್ರಮ್ ಅಥವಾ ಕ್ಯಾನ್ಸರ್ ಏಡಿ ಗ್ರಂಥಿ ಅಂತ ಇದನ್ನು ಕರೀತಾರೆ. ಜನಸಾಮಾನ್ಯರ ಭಾಷೆಯಲ್ಲಿ ಕ್ಯಾನ್ಸರ್ ಅಂದರೆ ಏನು ಅಂತ ನಾವು ನೋಡೋದಾದರೆ ನಮ್ಮ ದೇಹದಲ್ಲಿರುವ ಜೀವಕೋಶಗಳು ಹುಚ್ಚು ಹಿಡಿದಂತೆ ವರ್ತಿಸುವುದನ್ನು ನಾವು ಕ್ಯಾನ್ಸರ್ ಅನ್ಬೋದು. ಅಂದರೆ ಕೌಡ್ರಿ ಎನ್ನುವ ಒಬ್ಬ ವಿಜ್ಞಾನಿ ಅದನ್ನು ಒಂದು ಡಿಫೈನ್ ಮಾಡಿದ್ದಾರೆ. ಸೆಲ್ಸ್ ಹ್ಯಾವ್ ಗಾನ್ ಮ್ಯಾಡ್ ಅಂತ, ಅಂದರೆ ಜೀವಕೋಶಗಳು ಹುಚ್ಚು ಹಿಡಿದ ಥರ ವರ್ತಿಸೋದು ಅಂತ.
ತಮಗೆಲ್ಲ ಗೊತ್ತಿದೆ, ನಮ್ಮ ದೇಹ ಕೋಟ್ಯಾಂತರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ಜೀವಕೋಶಗಳ ಒಳಗಡೆ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತ ಇದೆ. ಅದರ ಒಳಗಡೆ ವರ್ಣತಂತುಗಳಿದೆ, DNA ಇದೆ. ಈ ವರ್ಣತಂತುಗಳಲ್ಲೇ DNA ಇರೋಂಥದ್ದು. ಇಲ್ಲಿರುವಂತಹ ಜೀನ್ಗಳು ನಮ್ಮ ದೇಹದ ಪ್ರತಿಯೊಂದು ಕ್ರಿಯೆ ನಡೀಬೇಕು ಅಂದರೆ ಈ ಜೀನ್ಸ್ಗಳೇ ಮುಖ್ಯ ಕಾರಣ. ಇವುಗಳು ಪ್ರೋಟೀನನ್ನು ಬಿಡುಗಡೆ ಮಾಡುತ್ತವೆ. ಆ ಪ್ರೋಟೀನ್ ಏನಾಗುತ್ತೆ, ನಮ್ಮ ದೇಹದ ಒಂದು ರಚನೆ ಆಗಿರ್ಬೋದು, ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳಾಗಿರ್ಬೋದು, ದೇಹದಲ್ಲಿ ನಡೆಯುವ ಎಲ್ಲ ರಾಸಾಯನಿಕ ಕ್ರಿಯೆಗಳಿಗೂ ಈ ಪ್ರೋಟೀನ್ಗಳು ಅತ್ಯಗತ್ಯ. ಇವು ಹಾರ್ಮೋನ್ಗಳಾಗಿರ್ಬೋದು, ಕಿಣ್ವಗಳಾಗಿರ್ಬೋದು, ದೇಹವನ್ನು ಕಟ್ಟುವಂತಹ ಪ್ರೋಟೀನ್ಗಳಾಗಿರ್ಬೋದು, ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆ, ನಮ್ಮ ಸ್ನಾಯುಗಳಲ್ಲಿ ಮಯೋಗ್ಲೋಬಿನ್ ಇದೆ. ಆ ಥರ ಎಲ್ಲ ಕಡೆ ಪ್ರೋಟೀನ್ ಇರೋದರಿಂದ ನಮ್ಮ ದೇಹದ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೆಯುತ್ತೆ. ದೇಹದಲ್ಲಿ ಸುಮಾರು 3000 ರಾಸಾಯನಿಕ ಕ್ರಿಯೆಗಳು ಅಟ್ ಎ ಟೈಮ್ ನಡೀತಾನೆ ಇರುತ್ತೆ. ನಮಗೆ ಗೊತ್ತಿಲ್ಲ, ಉಸಿರಾಡ್ತಾ ಇದ್ದೀವಿ, ತಿಂದ ಆಹಾರ ಡೈಜೆಷನ್ ಆಗಬೇಕು, ಅದು ರಕ್ತದ ಮೂಲಕ ಎಲ್ಲ ಕಡೆಗೂ ಹೋಗಬೇಕು, ಹೃದಯ ಬಡಿತ, ಈ ರೀತಿ ಎಲ್ಲ ಕ್ರಿಯೆಯನ್ನು ನಾವು ಒಟ್ಟಾರೆ ನೋಡಿದರೆ ಅಂದಾಜು ಒಂದು 3000 ಕ್ರಿಯೆ ಮಲಗಿದಾಗ್ಲೂ ನಾವು ಏನೇ ಮಾಡ್ತಾ ಇದ್ರೂ ನಡೀತಾ ಇರುತ್ತೆ. ಈ ಕ್ರಿಯೆ ಕರಾರುವಕ್ಕಾಗಿ ನಡಿಬೇಕು ಅಂತ ಅಂದರೆ ಜೀನ್ಗಳು ಸರಿಯಾಗಿ ಆ್ಯಕ್ಟಿವೇಶನ್ ಮಾಡಬೇಕು. ಅಲ್ಲಿ ಏನಾದರೂ ತೊಂದರೆ ಆದರೆ ಅದು ನಾನಾ ರೀತಿಯ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಅದೇ ರೀತಿ ಜೀನಿನಲ್ಲಿ ಉಂಟಾಗುವ ರೂಪಾಂತರದಿಂದ ಬರುವ ಒಂದು ಕಾಯಿಲೆ ಅಂತಂದರೆ ಕ್ಯಾನ್ಸರ್ ಅಂತ ಅನ್ಬಹುದು. ಮೊದಲೆಲ್ಲ ಜನ ಕೆಲವೊಂದು ಕಾಯಿಲೆ ಮಾತ್ರ ಆನುವಂಶೀಯವಾಗಿ ಬರುವಂತಹ ಕಾಯಿಲೆಗಳು ಅಂತ ಕರಿತಾ ಇದ್ರು. ಆದರೆ ಕಾಯಿಲೆ ಎಂದಾಗ ಕೆಲವು ಕಾಯಿಲೆಗಳ ಹೊರತುಪಡಿಸಿ ಮಿಕ್ಕ ಎಲ್ಲ ಕಾಯಿಲೆಗಳನ್ನು ನಾವು ಆನುವಂಶೀಯ ಕಾಯಿಲೆಗಳು ಅಂತಲೇ ಕರಿತೀವಿ. ಅಂದರೆ ಹೆರಿಡಿಟ್ರಿ ಅಂತ. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಜೀನ್ಸ್ಗಳಲ್ಲಿ ಉಂಟಾಗುವ ರೂಪಾಂತರದಿಂದ ಬರುವ ಕಾಯಿಲೆಗಳೇ ಈ ಆನುವಂಶೀಯ ಕಾಯಿಲೆಗಳು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಬೊಜ್ಜುತನ ಆಗಿರ್ಬೋದು, ಡಯಾಬಿಟಿಸ್ ಆಗಿರಬಹುದು, ಮಧುಮೇಹ, ಅದೇ ಡಯಾಬಿಟಿಸು, ಇನ್ಸೋಮ್ನಿಯಾ, ಡಿಪ್ರೆಷನ್ನು, ಆಂಗ್ಸೈಟಿ, ಹೃದಯದ ಕಾಯಿಲೆಗಳು, ರಕ್ತದೊತ್ತಡ, ಈ ಥರ ಎಲ್ಲ ಕಾಯಿಲೆಗಳನ್ನು ನಾವು ಆನುವಂಶೀಯ, ಕ್ಯಾನ್ಸರು, ಬಂಜೆತನ ಎಲ್ಲದೂ ಆನುವಂಶೀಯ ಕಾಯಿಲೆಗಳೇ. ಕೆಲವೊಂದು ಕಾಯಿಲೆ, ಉದಾಹರಣೆಗೆ ಜ್ವರ ಬಂದಿದೆ, ತಲೆನೋವು ಅಥವಾ ಕೋಲ್ಡ್ ಆಗಿದೆ, ಶೀತ ಆಗಿದೆ, ಇದೆಲ್ಲ ಆನುವಂಶೀಯ ಕಾಯಿಲೆ ಅಲ್ಲ. ಇದರ ಹೊರತಾಗಿ ಎಲ್ಲದನ್ನು ನಾವು ಆನುವಂಶೀಯ ಕಾಯಿಲೆ ಅಂತಲೇ ಕರಿತೀವಿ. ಮೊದಲು ಈ ಕ್ಯಾನ್ಸರ್ ಗೆಡ್ಡೆಗಳನ್ನು ವಿಜ್ಞಾನಿಗಳು ನೋಡಿ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿದಾಗ ಅವರಿಗೆ ಒಂದು ಪ್ರಶ್ನೆ ಮೂಡಿ ಬಂತು. ಏನಕ್ಕೆ ಜೀವಕೋಶಗಳು ಹುಚ್ಚಿಡಿದ ಹಾಗೆ ವರ್ತನೆ ಮಾಡುತ್ತೆ? ಹೈ ಸೆಲ್ಯುಲಾರ್ ಪ್ರಾಲಿಫರೇಷನ್ ಅಂತೀವಿ. ಅಂದರೆ ಜೀವಕೋಶಗಳು ಹಿಡಿತ ತಪ್ಪಿ ಅದು ವಿಭಜನೆ ಹೊಂದುವುದು ಇದು ಈ ಕಾಯಿಲೆಯ ಬಹಳ ಪ್ರಮುಖವಾದ ಗುಣಲಕ್ಷಣ ಅನ್ಬೋದು. ಎಲ್ಲ ಜೀವಕೋಶಗಳ ವಿಭಜನೆಗೂ ಒಂದು ಹಿಡಿತ ಇರುತ್ತೆ. ಇಲ್ಲಿ ಹಿಡಿತ ತಪ್ಪೋಗಿದೆ, ಅನ್ಕಂಟ್ರೋಲ್ಡ್ ಸೆಲ್ಯುಲಾರ್ ಪ್ರಾಲಿಫರೇಷನ್ ಅಂತ ಅದಕ್ಕೆ ನಾವು ಕರೆಯುವಂಥದ್ದು. ವಿಜ್ಞಾನಿಗಳು ಯೋಚನೆ ಮಾಡಿದ್ರು, ಏನಕ್ಕೆ ಜೀವಕೋಶಗಳು ಈ ಥರ ಹುಚ್ಚು ಹಿಡಿದ ಥರ ವರ್ತನೆ ಮಾಡುತ್ತೆ, ಇದಕ್ಕೆ ಕಾರಣ ಏನಿರಬಹುದು ಅಂತ ಅವ್ರು ಯೋಚನೆ ಮಾಡಿದಾಗ ಅದೊಂದು $1 ಬಿಲಿಯನ್ ಕ್ವೆಶ್ಚನ್ ಅಂತ ಅವರುಗಳಿಗೆ ಅನಿಸ್ತಾ ಇತ್ತು. ನಂತರ ಬಹಳಷ್ಟು ಸಂಶೋಧನೆಯ ಫಲವಾಗಿ ಅವರಿಗೆ ಗೊತ್ತಾಗಿದ್ದೇನು ಅಂತಂದರೆ, ಪ್ರತಿಯೊಂದು ಜೀವಕೋಶದಲ್ಲಿರುವ ಆನುವಂಶೀಯ ವಸ್ತುವಾದ DNA ಅಥವಾ RNA, ಈ ವೈರಸ್ಗಳಲ್ಲಿ RNA ಇದೆ. ಉದಾಹರಣೆಗೆ ಕೋವಿಡ್ ವೈರಸ್ಸು, ಅದು RNA ವೈರಸ್. ಈ ರೀತಿ ಜೀವಿಗಳಲ್ಲಿರುವ ಆನುವಂಶೀಯ ವಸ್ತುವಿನಲ್ಲಿ ಉಂಟಾಗುವ ಮ್ಯೂಟೇಷನ್ ಅಥವಾ ರೂಪಾಂತರದಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತ ವಿಜ್ಞಾನಿಗಳಿಗೆ ಗೊತ್ತಾಯಿತು. ನಂತರ ಕ್ಯಾನ್ಸರ್ ಬರೀ ಮನುಷ್ಯನಿಗೆ ಮಾತ್ರ ಬರುತ್ತಾ ಅನ್ನುವ ಪ್ರಶ್ನೆಗೆ ಇಲ್ಲ, ಮನುಷ್ಯನಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಬರುತ್ತೆ, ಪಕ್ಷಿಗಳಿಗೂ ಬರುತ್ತೆ, ಗಿಡಗಳಲ್ಲೂ ಟ್ಯೂಮರ್ಗಳಿರುತ್ತೆ. ಹಾಗಾಗಿ ಕ್ಯಾನ್ಸರ್ ಅನ್ನುವುದು ಈ ಹೈ ಸೆಲ್ಯುಲಾರ್ ಪ್ರಾಲಿಫರೇಷನ್, ಅನ್ಕಂಟ್ರೋಲ್ಡ್ ಸೆಲ್ಯುಲಾರ್ ಪ್ರಾಲಿಫರೇಷನ್ ಅಂತ ನಾವೇನು ಹೇಳ್ತೀವಿ, ಇದು ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳಿಗೂ ಬರುವ ಸಾಧ್ಯತೆ ಇದೆ. ಆದರೆ ಮನುಷ್ಯ ಅಂದಾಗ ನಾವು ಅವನ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತೀವಿ. ಹಾಗಾಗಿ ಮನುಷ್ಯನ ಬಗ್ಗೆ ಕ್ಯಾನ್ಸರ್ ಮನುಷ್ಯನಿಗೆ ಅಂತ ನಾವು ಅನ್ಕೊಂತೀವಿ. ಆದರೆ ಪ್ರಾಣಿಗಳಿಗೂ ಬರುತ್ತೆ, ಹಸುಗಳಿಗೆ ಬರುತ್ತೆ, ನಾಯಿಗಳಿಗೆ ಬರುತ್ತೆ, ಕೋಳಿಗಳಿಗೂ ಬರುತ್ತೆ. ಅಂದರೆ ಪಕ್ಷಿ ಪ್ರಾಣಿ ಎಲ್ಲದಕ್ಕೂ, ಎಲ್ಲ ಜೀವಿಗಳಿಗೂ ಬರುವಂತಹ ಒಂದು ಕಾಯಿಲೆ ಇದು ಅಂತ ವಿಜ್ಞಾನಿಗಳು ಕಂಡಿಡಿದ್ರು. ಇಲ್ಲಿ ಬಹಳ ಮುಖ್ಯವಾಗಿ DNA ಮತ್ತು RNAಯಲ್ಲಿ ಉಂಟಾಗುವ ಒಂದು ರೂಪಾಂತರದಿಂದಾಗಿ ಕ್ಯಾನ್ಸರ್ ಕಾಯಿಲೆ ಬರುವುದು ಅನ್ನೋದು ನಂತರ ತಿಳಿದು ಬಂತು. ಆನಂತರ ಇನ್ನೊಂದು ಪ್ರಶ್ನೆ ಉದ್ಭವ ಆಯಿತು. ಹಾಗಾದರೆ ದೇಹದಲ್ಲಿ ಕಾಣಿಸ್ಕೊಳ್ಳುವ ಎಲ್ಲ ಗೆಡ್ಡೆಗಳು ಕ್ಯಾನ್ಸರಾ ಅಂತ ನೋಡೋದಾದರೆ ಖಂಡಿತ ಇಲ್ಲ. ಬೇಕಾದಷ್ಟು ಗ್ರೋತ್ಗಳು ಇರುತ್ತೆ ದೇಹದಲ್ಲಿ, ಬೇರೆ ಬೇರೆ ಬೆಳವಣಿಗೆ, ಜೀವಕೋಶದ ಬೆಳವಣಿಗೆ ಇರುತ್ತೆ. ಆದರೆ ಎಲ್ಲ ಬೆಳವಣಿಗೆಯನ್ನು ನಾವು ಕ್ಯಾನ್ಸರ್ ಅಂತ ಹೇಳೋದಕ್ಕೆ ಆಗೋದಿಲ್ಲ.
ಕಾರಣ ಈ ಒಂದು ಬೆಳವಣಿಗೆಯನ್ನು 2 ವಿಧವಾಗಿ ನಾವು ವಿಂಗಡಣೆ ಮಾಡ್ಬೋದು. ಒಂದು ಕ್ಯಾನ್ಸರ್ ಬೆಳವಣಿಗೆ, ಇನ್ನೊಂದು ಕ್ಯಾನ್ಸರ್ ಅಲ್ಲದ ಬೆಳವಣಿಗೆ. ಉದಾಹರಣೆಗೆ ಹೈಪರ್ ಮೆಟಾಪ್ಲಾಸಿಯಾ, ಡಿಸ್ಪ್ಲಾಸಿಯಾ, ಅನಾಪ್ಲಾಸಿಯಾ ಅಂತ ನಾವು ಕರಿತೀವಿ. ಅದು ಮೆಟಾಪ್ಲಾಸಿಯಾ ಅನ್ನುವುದು ಜೀವಕೋಶಗಳು ಹೆಚ್ಚು ಹೆಚ್ಚು ವಿಭಜನೆ ಹೊಂದ್ತಾ ಇರುತ್ತೆ, ಆದರೆ ಅದು ಕ್ಯಾನ್ಸರ್ ಅಲ್ಲ. ಕಾರಣ ಯಾವುದೇ ಒಂದು ಜೀವಕೋಶ ವಿಭಜನೆ ಹೊಂದಬೇಕಾದ್ರೆ ಅಲ್ಲಿ ಒಂದು ಪ್ರಚೋದನೆ ಬೇಕು. ಈಗ ಒಂದು ಪ್ರಚೋದನೆ ಜೀವಕೋಶಕ್ಕೆ ಸಿಗ್ತಾ ಇದೆ, ಹೊರಗಡೆಯಿಂದ ಒಂದು ಯಾವುದೋ ಸಿಗ್ನಲ್ ಸಿಗ್ತಾ ಇದೆ. ಆ ಸಿಗ್ನಲ್ ಬಂದಾಗ ಜೀವಕೋಶ ಏನು ಮಾಡುತ್ತೆ, ಅದು ಬೆಳವಣಿಗೆ ಹೊಂದುತ್ತೆ, ಡಿವೈಡ್ ಆಗುತ್ತೆ, ವಿಭಜನೆ ಹೊಂದುತ್ತೆ. ಆ ಸಿಗ್ನಲ್ ಅಥವಾ ಪ್ರಚೋದನೆಯನ್ನು ನಾವು ಹಿಂಪಡೆದಾಗ ಈ ವಿಭಜನೆ ನಿಂತೋಗುತ್ತೆ. ಇದು ಸಾಮಾನ್ಯವಾಗಿ ನಾವು ನೋಡುವಂತಹ ಆರೋಗ್ಯಕರವಾದ ಒಂದು ಜೀವಕೋಶಗಳ ವಿಭಜನೆ. ಇದರಲ್ಲಿ ಮೆಟಾಪ್ಲಾಸಿಯಾ ಅಂತ ನಾನು ಹೇಳಿದೆ. ಮೆಟಾಪ್ಲಾಸಿಯಾದಲ್ಲಿ ಫಿಸಿಯಾಲಜಿಕಲ್ ಮೆಟಾಪ್ಲಾಸಿಯಾ, ಪೆಥಾಲಜಿಕಲ್ ಮೆಟಾಪ್ಲಾಸಿಯಾ ಅಂತ ಕರೀತಾರೆ. ಇದು ಆರೋಗ್ಯಕರವಾದ ಬೆಳವಣಿಗೆನೇ, ಇದು ಕ್ಯಾನ್ಸರ್ ಖಂಡಿತ ಅಲ್ಲ. ಟ್ಯೂಮರ್ ಇರುತ್ತೆ, ಆದರೆ ಅದು ಕ್ಯಾನ್ಸರ್ ಗೆಡ್ಡೆ ಅಂತೂ ಖಂಡಿತ ಅಲ್ಲ. ಕಾರಣ ಫಿಸಿಯಾಲಜಿಕಲ್ ಹೈಪರ್ಪ್ಲಾಸಿಯಾ ಅಥವಾ ಪೆಥಾಲಜಿಕಲ್ ಹೈಪರ್ಪ್ಲಾಸಿಯಾ ಅಥವಾ ಮೆಟಾಪ್ಲಾಸಿಯಾ ಅಂತಲೂ ಕರಿತೀವಿ. ಇಲ್ಲಿ ಈ ಹೈಪರ್ಪ್ಲಾಸಿಯಾ ಅಥವಾ ಮೆಟಾಪ್ಲಾಸಿಯಾದಲ್ಲಿ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಪ್ರಚೋದನೆ, ಅಂದರೆ ಈಗ ಹೆಣ್ಣು ಮಕ್ಕಳಿಗೆ ಪ್ರೆಗ್ನೆನ್ಸಿ ಇದ್ದಾಗ ಅಥವಾ ಮಗುವಿಗೆ ಹಾಲುಡಿಸುವ ಸಂದರ್ಭದಲ್ಲಿ ಆ ಬ್ರೆಸ್ಟ್ ಸೆಲ್ಲು, ಮೆಮರಿ ಸೆಲ್ಸ್ಗಳು ಹೆಚ್ಚು ಹೆಚ್ಚು ಡಿವೈಡ್ ಆಗಿರುತ್ತೆ. ನಂತರ ಅದು ಆ ಡಿವಿಷನು ನಂತರದ ಹಂತದಲ್ಲಿ ಆ ಮಗುವಿಗೆ ಹಾಲು ನೀಡುವುದನ್ನು ನಿಲ್ಲಿಸಿದಾಗ ಕಡಿಮೆ ಆಗ್ತಾ ಬರುತ್ತೆ. ಇದು ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆ ಅಲ್ಲ. ಅದೇ ರೀತಿ ಗಂಟಲಿನಲ್ಲಿ ಏನಾದರೂ ತುಂಬ ನಮಗೆ ಈಗ ಯಾವುದೋ ಒಂದು ಅಲರ್ಜಿ ಆಗಿರುತ್ತೆ, ಇರಿಟೇಷನ್ ಆಗಿರುತ್ತೆ, ಅಲ್ಲಿ ಒಂದು ಥರದ ಜೀವಕೋಶಗಳು ಮತ್ತೊಂದು ಥರದ ಜೀವಕೋಶಗಳ ಬದಲಾಗಿ ಅಲ್ಲಿ ಬೆಳವಣಿಗೆ ಹೊಂದ್ತಾ ಬರುತ್ತೆ. ಇದು ಸಹ ಕ್ಯಾನ್ಸರ್ ಅಲ್ಲ. ಏಕೆಂತಂದರೆ ಇಲ್ಲಿ ಫಿಸಿಯಾಲಜಿಕಲ್ ಮೆಟಾಪ್ಲಾಸಿಯಾ ಅಥವಾ ನಾನು ಹೇಳಿದ್ದೆ ಪೆಥಾಲಜಿಕಲ್ ಅಂದರೆ ಏನೋ ಒಂದು ಕಾಯಿಲೆ ಅಥವಾ ತೊಂದರೆಯಿಂದ ಉಂಟಾಗುವ ಜೀವಕೋಶಗಳ ಬೆಳವಣಿಗೆ ಇದೆಯಲ್ಲ, ಇದು ಕಾಯಿಲೆ ವಾಸಿಯಾದ ನಂತರ ಆ ಪ್ರಚೋದನೆಯನ್ನು ಹಿಂಪಡೆದ ನಂತರ ಅದು ಸಂಪೂರ್ಣವಾಗಿ ಒಂದು ನಿಯಂತ್ರಣಕ್ಕೆ ಬರುತ್ತೆ. ಅದೇ ರೀತಿ ಅನಾಪ್ಲಾಸಿಯಾ, ಡಿಸ್ಪ್ಲಾಸಿಯಾ ಅಂತೀವಿ. ಇಲ್ಲೂ ಸಹ ಜೀವಕೋಶಗಳ ಬೆಳವಣಿಗೆ ಆಗ್ತಾ ಇದೆ, ಆದರೆ ಪ್ರಚೋದನೆಯನ್ನು ಹಿಂಪಡೆದ ನಂತರ ಇದೇನು ಬೆಳವಣಿಗೆ ಆಗಲ್ಲ, ನಿಂತೋಗುತ್ತೆ. ಇದು ನಮ್ಮ ದೇಹದಲ್ಲಿ ಪ್ರತಿನಿತ್ಯ ನಡೆಯುವಂತಹ ಕ್ರಿಯೆಗಳು, ಆದರೆ ಕ್ಯಾನ್ಸರ್ ಕ್ರಿಯೆ ಅಲ್ಲ ಇದು. ಆದರೆ ಆ ಒಂದು ಪ್ರಚೋದನೆಯ ಹಿಂಪಡೆದ ನಂತರವೂ ಜೀವಕೋಶಗಳು ವಿಭಜನೆ ಹೊಂದ್ತಾ ಇದ್ದಾಗ ಅದು ನಂತರದ ಹಂತದಲ್ಲಿ ಕ್ಯಾನ್ಸರ್ ಆಗುತ್ತೆ. ನಿಯೋಪ್ಲಾಸಿಯಾ ಅನ್ನುವುದು, ಅನಾಪ್ಲಾಸಿಯನು ಸಹ ಕ್ಯಾನ್ಸರ್ ಫೋರನ್ನರು ಮುಂದಿನ ದಿನದಲ್ಲಿ ಆಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ನಿಯೋಪ್ಲಾಸಿಯಾ ಅನ್ನೋದೇನಿದೆ ಅದು ಪ್ರಚೋದನೆಯನ್ನು ಹಿಂಪಡೆದ ನಂತರವೂ ಸಹ ಡಿವೈಡ್ ಆಗ್ತಾ ಬರುತ್ತೆ. ಹಾಗಾಗಿ ಅದನ್ನು ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆ ಅಂತ ನಾವು ಕರಿತೀವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.